ಸೊ ಇದು ಒಂದು ಕ್ವಿಕ್ ರೆಸಿಪಿ, ಹೆಲ್ತಿಯಾದ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ. ವಿತೌಟ್ ಪ್ರೋಟೀನ್ ಪೌಡರ್ 10 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ ನಿಮಗೆ. ಅದು ನನ್ನ ಫೇವ್ರೆಟ್ ರೆಸಿಪಿ ಕೂಡ. ಇದು ಯೂಶಲಿ ಎಲ್ಲರೂ ಮಾಡೋ ಥರ ರೆಸಿಪಿ ಅಲ್ಲ ಇದು ಓವರ್ನೈಟ್ ಓಟ್ಸ್ಗೆ. ಅಂದರೆ ಇದನ್ನೇ ಮೋಸ್ಟ್ ಆಫ್ ದಮ್ ಹಾಕಲ್ಲ. ಇಟ್ಸ್ ವೆರಿ ಕನ್ವೀನಿಯೆಂಟ್ ಅಂತ ಅನಿಸ್ತು ನನಗೆ. ಕ್ಯೂಟಾಗಿ ಕೂಡ ಇದೆ ನೋಡಿ ಇಲ್ಲಿ. ನಾನು ಇಷ್ಟೊಂದು ಹೆಲ್ತ್ ಕಾನ್ಷಿಯಸ್ ಆಗಿರಲಿಲ್ಲ. ಲೈಕ್ ಒಂದು 6 ಮಂತ್ಸ್ ನಾನು ಔಟ್ ಆಫ್ ಟ್ರ್ಯಾಕ್ ಹೋಗಿದ್ದೆ. ಏನು ನ್ಯೂಟ್ರಿಯೆಂಟ್ಸ್ ಇರೋ ಥರ ಫುಡ್ಡೇ ನಾನು ಇಂಟೇಕ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಾನು ಅಟ್ ದ ಎಂಡ್ ಆಫ್ ದ ಡೇ ನನ್ನ ಕಾಲು ಏರ್ ಕ್ರ್ಯಾಕ್ ಎಲ್ಲ ಆಯಿತು. ಅದಾದಮೇಲೆ ನನಗೆ ಹೆಲ್ತ್ ಸ್ವಲ್ಪ ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತು. ಯಾಕಂದರೆ 1.5 ತಿಂಗಳು ಮನೇಲಿ ಕೂತಿದ್ನಲ್ಲ, ಕಷ್ಟ ಗೊತ್ತಾಗಿ ಸೊ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದೀನಿ. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಸಿಂಪಲ್ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ, ವಿಚ್ ಈಸ್ ವೆರಿ ಹೆಲ್ದಿ. ಒಂದು ಒಳ್ಳೆ ಮೈಕ್ರೋ ನ್ಯೂಟ್ರಿಯೆಂಟ್ಸಿಂದ ತುಂಬಿರೋ ಅಂಥ ಒಂದು ರೆಸಿಪಿ ಅದು ನನ್ನ ಫೇವ್ರೆಟ್ ರೆಸಿಪಿ ಕೂಡ. ಸೊ ಬನ್ನಿ, ಇದು ಯೂಶಲಿ ಎಲ್ಲರೂ ಮಾಡೋ ಥರ ರೆಸಿಪಿ ಅಲ್ಲ ಇದು ಓವರ್ನೈಟ್ ಓಟ್ಸ್ಗೆ. ನಾನು ಏನೇನು ಹಾಕ್ತೀನಿ, ಐ ಆಲ್ಸೋ ಮೇಕ್ ಶೋರ್ ದಟ್ ಆಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ದಟ್ ರೆಸಿಪಿ. ಸೊ ಬನ್ನಿ, ಯಾವ ಮೆಜರ್ಮೆಂಟ್ಸಲ್ಲಿ ಎಷ್ಟು ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ, ಎಷ್ಟು ಎಲ್ಲ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಏನೇನು ಬೇಕಾಗುತ್ತೆ ಅಂತ ಅಂದರೆ, ಫಸ್ಟು ಡ್ರೈ ಫ್ರೂಟ್ಸಿಗೆ ಬಂದರೆ ವಾಲ್ನಟ್ಸ್ ಬೇಕಾಗುತ್ತೆ, ಆಲ್ಮಂಡ್ ಬೇಕಾಗುತ್ತೆ, ರೇಸನ್ಸ್ ಬೇಕಾಗುತ್ತೆ, ದ್ರಾಕ್ಷಿ. ಆ್ಯಂಡ್ ಇದು ಏನು ಅಂತ ಅಂದರೆ, ಇದನ್ನೇ ಮೋಸ್ಟ್ ಆಫ್ ದಮ್ ಹಾಕಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಮಿಕ್ಸ್ಡ್ ಸೀಡ್ಸ್. ನಾನೇ ಮಾಡಿರೋದು, ಸಪ್ರೇಟ್ ಪ್ಯಾಕೆಟ್ ತಂದು ಮಾಡಿದ್ದೀನಿ. ಇಲ್ಲಿ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ಏನೇನು ಅಂತ ಬೇಕಾದರೆ. ಇದರಲ್ಲಿ ನಾನು ಹಾಕ್ತಾ ಇರೋದು ಸಬ್ಜಾ ಸೀಡ್ಸ್, ಚಿಯಾ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಹಾಗೆಯೇ ಫ್ಲ್ಯಾಕ್ಸ್ ಸೀಡ್ಸ್. 5 ಥರದ ಸೀಡ್ಸ್ನ ಮಿಕ್ಸ್ ಮಾಡಿ, ಸೇಮ್ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ. ದೆನ್ ಓಟ್ಸ್, ನೀವು ರೋಲ್ಡ್ ಓಟ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಈ ಥರ ಓಟ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ದೆನ್ ನನಗೆ ಎಕ್ಸ್ಟ್ರಾ ಸ್ವಲ್ಪ ಚಿಯಾ ಸೀಡ್ಸ್ ಬೆನಿಫಿಟ್ಸ್ ಜಾಸ್ತಿ ಇರೋದ್ರಿಂದ, ಫೈಬರ್ ಜಾಸ್ತಿ ಇದರಲ್ಲಿ ಸಿಗೋದ್ರಿಂದ ಚಿಕ್ಕ ಸ್ಪೂನಷ್ಟು ನಾನು ಹಾಕ್ಕೊಳ್ತೀನಿ ಚಿಯಾ ಸೀಡ್ಸ್ನ. ಹಾಗೆ ವೇಯಿಂಗ್ ಸ್ಕೇಲ್, ಸೊ ಎಷ್ಟೆಷ್ಟು ಪ್ರಪೋರ್ಷನಲ್ಲಿ ತೊಗೋಬೇಕು ಅಂತ ನಿಮ್ಗೆ ಹಂಗೆ ಹಾಕ್ಕೊಳ್ತೀರಂದ್ರೂ ಹಾಕ್ಕೋಬೋದು. ಬಟ್ ಕ್ಯಾಲರೀಸ್ನ ಟ್ರ್ಯಾಕ್ ಮಾಡೋಕ್ಕೋಸ್ಕರ ನಾನು ವೇಯಿಂಗ್ ಸ್ಕೇಲ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ಲಿಮ್ ಮಿಲ್ಕ್, ಇದು ಫ್ಯಾಟ್ ಫ್ರೀ ಆಗಿರೋದ್ರಿಂದ ವೆಯ್ಟ್ ಲಾಸ್ಗೆ ಅಥವಾ ಫ್ಯಾಟ್ ಲಾಸ್ಗೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಇಲ್ಲಾಂದರೆ ನೀವು ಬೇಕಾದ್ರೆ ನಾರ್ಮಲ್ ಮಿಲ್ಕಲ್ಲೂ ಮಾಡ್ಕೋಬಹುದು. ಸೊ ಯಾವ್ದಾದ್ರು ಒಂದು ಕಂಟೈನರ್ ತೊಗೊಳ್ಳಿ. ಓಟ್ಸ್ ಹಾಕೋಣ, 30 ಗ್ರಾಮ್ಸ್ ಆಫ್ ಓಟ್ಸ್. ಡ್ರೈ ಫ್ರೂಟ್ಸ್ನ ಸ್ವಲ್ಪ ಎಲ್ಲ 3 ತೊಗೊಳ್ತೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ವಾಲ್ನಟ್ಸ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಅದು ಮೆಮೊರಿ ಪವರ್ಗೂ ತುಂಬ ಒಳ್ಳೆಯದು. ಆ್ಯಂಡ್ ಆಲ್ಸೋ ಗುಡ್ ಫ್ಯಾಟ್ಸ್ ಇರೋದ್ರಿಂದ, ಬೆಳಗ್ಗೆ ತಿನ್ನೋದ್ರಿಂದ ನನಗೆ ಎನರ್ಜಿ ಜಾಸ್ತಿ ಕೊಡುತ್ತೆ. ಮಿಕ್ಸ್ಡ್ ಸೀಡ್ಸ್ ಹಾಕ್ತಾ ಇದ್ದೀನಿ. ಇದು 20 ಗ್ರಾಮ್ಸ್ ಹಾಕ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 25 ಅಷ್ಟು ತೊಗೊಂಡಿದ್ದೀನಿ. ಸೊ ನಾನು ಹೇಳ್ದಂಗೆ ಸ್ಲಿಮ್ ಮಿಲ್ಕ್ ತೊಗೊಂಡಿದ್ದೀನಿ. ನಿಮ್ಮ ಇಷ್ಟದ ಪ್ರಕಾರ ಯಾವುದಾದ್ರು ತೊಗೊಳ್ಳಿ. ಮಿಕ್ಸ್ ಮಾಡಿ, ಇನ್ನು ಬೇಕಾದ್ರೆ ಚಿಯಾ ಸೀಡ್ಸ್ ಕೂಡ ಹಾಕೋಬೋದು. ಆ್ಯಂಡ್ ಇನ್ನೊಂದು ಸ್ವಲ್ಪ ಬೇಕಾದ್ರೆ ವಾಟರ್ ಆ್ಯಡ್ ಮಾಡ್ಕೋಬೋದು. ನಾನು ವಾಟರ್ ಆ್ಯಡ್ ಮಾಡ್ಕೊಳ್ತೀನಿ. ಏನಕ್ಕೆ ಅಂತ ಅಂದರೆ, ಜಾಸ್ತಿ ಕ್ಯಾಲರೀಸು ಆಗಬಾರ್ದು. 100 ml ಮೇಲೆ ಜಾಸ್ತಿ ಮಿಲ್ಕ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಹಾಗಾಗಿ ನೀರು ಕೂಡ ಮಿಕ್ಸ್ ಮಾಡ್ಕೋಬೋದು. ಚಿಯಾ ಸೀಡ್ಸ್ ಇರೋದ್ರಿಂದ ಅದು ವಾಟರ್ ಕಂಟೆಂಟ್ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು. ಪ್ರೋಟೀನ್ ಇಂಟೇಕ್ ಬೇಕು ಅಂತ ಅಂದರೆ ವೇ ಪ್ರೋಟೀನ್ ಅಥವಾ ಯಾವುದೇ ಥರದ ಪ್ರೋಟೀನ್ ಹಾಕೋಬೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡಿ, ಇದನ್ನು ಲಾಕ್ ಮಾಡಿದ್ರೆ ಬೆಳಗ್ಗೆಗೆ ಬೇಕಂದರೆ, ನಾನು ಯೂಶಲಿ ಫ್ರೂಟ್ಸ್ ಹಾಕ್ಕೊಳ್ಳಲ್ಲ. ಹಾಕ್ಕೊಂಡ್ರೆ ಪೊಮೊಗ್ರಾನೇಟ್, ಆ್ಯಪಲ್, ಬನಾನಾ, ಚೀಕು ಯಾವುದೇ ಥರದ್ದು ಬೇಕಾದ್ರೂ ಹಾಕ್ಕೋಬೋದು. ಇದನ್ನು ಸೀಲ್ ಮಾಡಿ, ಸ್ವೀಟ್ನೆಸ್ ಪ್ರೋಟೀನ್ ಪೌಡರಲ್ಲೇ ಇರೋದ್ರಿಂದ ನಾನು ಹಾಕ್ಕೊಳ್ಳಲ್ಲ. ಇನ್ನು ಬೇಕಂದರೆ ಎಕ್ಸ್ಟ್ರಾ ಹನಿ ಹಾಕ್ಕೋಬೋದು. ಇದು ನಾನು ನಮ್ಮಮ್ಮ ಇಬ್ಬರು ಯೂಸ್ ಮಾಡೋದ್ರಿಂದ ಇವಾಗ ನನಗೂ ಮಾಡ್ಕೋಬೇಕಾಗತ್ತೆ. ಸೊ ಇದು ಒಂದು ಕ್ವಿಕ್ ರೆಸಿಪಿ, ಹೆಲ್ತಿಯಾದ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ. ಸೊ ನಾನು ಮೀಲ್ ಪ್ರೆಪ್ ಅಂತ ನಿಮ್ಗೆ ಹೇಳಿದೆ. ಸೊ ಸೇಮ್ ಮೆಷರ್ಮೆಂಟ್ಸಲ್ಲೇ
ಈ ಥರ ನಾನು ಸ್ಯಾಶೆಸ್ ಥರ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಳ್ತೀನಿ, ರೆಡಿ ಟು ಮಿಕ್ಸ್ ಅನ್ನೋ ಥರ. ಸೊ ಇವಾಗ ನಾನು ಮತ್ತೆ ನಾಳೆ ಮಾಡೋದಾರೆ ನೈಟ್ ಏನು ಮಾಡ್ತೀನಿ ಅಂತ ಅಂದರೆ, ಒಂದು ಕಂಟೈನರ್ ತೊಗೊಂಡು ಇದನ್ನು ಹಾಕಿ ನಾನು ಹಾಲು ಹಾಕ್ಕೊಂಡು ಲಾಸ್ಟಿಗೆ ಪ್ರೋಟೀನ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ. ಸೊ ಎಲ್ಲವೂ ನನ್ನ ಬಾಕ್ಸಿಂದ ಎತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಸಂಡೇ ಇಲ್ಲ ಮಂಡೇ ನೀವು ಇದನ್ನು ಮೀಲ್ ಪ್ರೆಪ್ ಮಾಡ್ಕೊಂಬಿಟ್ರೆ ಆ ವೀಕ್ ಫುಲ್ ನೀವು ಫ್ರೀಯಾಗಿರ್ತೀರ. ಸೊ ಇದು ಬ್ಯಾಗನ್ನ ನಾನು ಯಾವುದೋ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿದ್ದು. ಸೊ ಇವಾಗ ಇನ್ನೂ ಒಂದೆರಡು ಆರ್ಡ್ರ್ ಮಾಡಬೇಕು ಅಂತ ಇದೆ, ಆರ್ಡ್ರ್ ಮಾಡ್ತೀನಿ. ಸೊ ಇಟ್ಸ್ ವೆರಿ ಕನ್ವೀನಿಯೆಂಟ್ ಅಂತ ಅನಿಸ್ತು ನನಗೆ, ಕ್ಯೂಟಾಗಿ ಕೂಡ ಇದೆ ನೋಡಿ ಇಲ್ಲಿ. ಸೊ ಹೀಗೆ ಇದು ರೆಡಿ ಆಗುತ್ತೆ. ಇದನ್ನು ನಾವು ಸ್ಟೋರ್ ಮಾಡಬೇಕು, ಓವರ್ ನೈಟ್ ಫ್ರಿಜ್ಜಲ್ಲಿ ಇಟ್ಟರೆ ಮುಗೀತು, ಹೆಲ್ದಿಯಾದ ರೆಸಿಪಿ ರೆಡಿ ಆಗುತ್ತೆ. ನ್ಯೂಟ್ರಿಯೆಂಟ್ಸ್ ಪಾರ್ಟ್. ಸೊ ಇದರಲ್ಲಿ ನೀವು ಮಿಲ್ಕ್ ಯೂಸ್ ಮಾಡಿಲ್ಲ ಅಂದರೆ 300 to 350 ಕ್ಯಾಲರೀಸಲ್ಲಿ ಇದು ಮುಗ್ದೋಗುತ್ತೆ. ಸೊ ನಾನು ಮಿಲ್ಕ್ ಯೂಸ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಒಂದು 350 to 400 ಕ್ಯಾಲರೀಸ್ ಆಗುತ್ತೆ. ಸೊ ಇದು ಪ್ರೋಟೀನ್ ಪೌಡರ್ ಆ್ಯಡ್ ಮಾಡಿದ್ರೆ 25 grams to 30 grams ಸಿಗುತ್ತೆ. ವಿತೌಟ್ ಪ್ರೋಟೀನ್ ಪೌಡರ್ ನಿಮಗೆ ಆಲ್ಮೋಸ್ಟ್ 10 grams ಸಿಗುತ್ತೆ. ವಿತೌಟ್ ಪ್ರೋಟೀನ್ ಪೌಡರ್ 10 grams ಪ್ರೋಟೀನ್ ಸಿಗುತ್ತೆ ನಿಮಗೆ. ಇದಕ್ಕೆ ಹೆಲ್ದಿ ಆಪ್ಷನ್ಸ್ ಫ್ರೂಟ್ಸ್ ಯಾವುದನ್ನ ಆ್ಯಡ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ನೀವು ಫ್ಯಾಟ್ ಲಾಸಲ್ಲಿ ವೆಯ್ಟ್ ಲಾಸಲ್ಲಿದ್ದರೆ ಸೊ ಬನಾನಾ ಆ್ಯಂಡ್ ಬನಾನಾ ಸ್ವಲ್ಪ ಆ್ಯಪಲ್ ಕಮ್ಮಿ ಮಾಡಿ, ಅದ್ರ ಬದಲು ಪೊಮೊಗ್ರಾನೆಟ್, ಸ್ಟ್ರಾಬೆರಿ, ಬ್ಲೂಬೆರಿ ಆ್ಯಂಡ್ ಆಲ್ಸೋ ಚೀಕೂಸ್, ಬೇಕಾದರೆ ಸ್ವಲ್ಪ ಆ್ಯಪಲ್ ಹಾಕ್ಕೊಳ್ಳಿ. ಸೊ ದಟ್ ಆರ್ ದ ಹೆಲ್ತಿಯರ್ ಆಪ್ಷನ್ಸ್. ನೀವು ಬೇಕಾದ್ರೆ ಬನಾನಾ ಕೂಡ ಹಾಕೋಬೋದು, ಅದು ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಇರೋದ್ರಿಂದ, ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾರೆ. ಸೊ ನಿಮ್ಮ ಇಷ್ಟದ ಪ್ರಕಾರ, ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಓವರ್ ನೈಟ್ ಓಟ್ಸ್ನ ಮಾಡ್ಕೋಬೋದು. ಸೊ ಟ್ರೈ ಮಾಡಿ. ಆ್ಯಂಡ್ ಆಲ್ಸೋ ನೀವು ಬೇರೆ ಬೇರೆ ಬ್ರ್ಯಾಂಡ್ಸ್ ಪ್ರೋಟೀನ್ ಪೌಡರಲ್ಲಿ ಬೇರೆ ಬೇರೆ ಥರ ಪ್ರೋಟೀನ್ ಕಂಟೆಂಟ್ ಡಿಫರ್ ಆಗುತ್ತೆ. ಸ್ಕೂಪಲ್ಲಿ ಕೆಲವೊಂದ್ರಲ್ಲಿ 15 ಇರುತ್ತೆ. ಸೊ ನೀವು ಆಲ್ಸೋ ಪ್ರೋಟೀನ್ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದರೆ ಪ್ರೋಟೀನ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಸ್ಟೇ ಫಿಟ್, ಸ್ಟೇ ಹೆಲ್ದಿ, ಮೇನ್ಲಿ ಸ್ಟೇ ಹೆಲ್ದಿ. ಏನಕ್ಕೆ ಅಂತ ಅಂದರೆ ನಾನು ಇಷ್ಟೊಂದು ಹೆಲ್ತ್ ಕಾನ್ಷಿಯಸ್ ಆಗಿರಲಿಲ್ಲ. ಲೈಕ್ ಒಂದು 6 months ನಾನು ಔಟ್ ಆಫ್ ಟ್ರ್ಯಾಕ್ ಹೋಗಿದ್ದೆ, ಜಂಕ್ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಕಡೆ ಏನು ನ್ಯೂಟ್ರಿಯೆಂಟ್ಸ್ ಇರೋ ಥರದ ಫುಡ್ಡೇ ನಾನು ಇಂಟೇಕ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಾನು ಅಟ್ ದ ಎಂಡ್ ಆಫ್ ದ ಡೇ ನನ್ನ ಕಾಲು ಏರ್ ಕ್ರ್ಯಾಕ್ ಎಲ್ಲ ಆಯಿತು. ಅದಾದಮೇಲೆ ನನಗೆ ಹೆಲ್ತ್ ಸ್ವಲ್ಪ ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತು. ಯಾಕಂದರೆ 1.5 ತಿಂಗಳು ಮನೇಲಿ ಕೂತಿದ್ನಲ್ಲ, ಕಷ್ಟ ಗೊತ್ತಾಗಿ ಸೊ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದೀನಿ. ನನ್ನ ಪ್ರಕಾರ ಏನು ಹೇಳ್ತೀನಿ ಅಂದರೆ, ನನಗೆ ಆ್ಯಸ್ ಅ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆ್ಯಂಡ್ ಆಲ್ಸೋ ಆ್ಯಸ್ ಅ ಫುಡ್ಡಿ ಕಾಂಟ್ ಕಂಪ್ಲೀಟ್ಲಿ ಸ್ಟಾಪ್ ಜಂಕ್, ಬಟ್ ನಾನು ಅವಾಯ್ಡ್ ಮಾಡ್ತೀನಿ. ವೀಕ್ಲಿ ಒನ್ಸ್ ಇಲ್ಲ 10 days ಒನ್ಸ್ ಆದ್ರೂ ಜಂಕ್ ತಿಂತೀನಿ. ಅಂದರೆ ಚೀಟ್ ಡೇಸ್, ಚೀಟ್ ಮೀಲ್ಸ್ ಮಾಡ್ತೀನಿ. ಬಟ್ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ, ಹೆಲ್ದಿ ಫುಡ್ಸ್ನ ತಿನ್ನಿ. ಅಕಸ್ಮಾತ್ ನೀವೇನಾದ್ರೂ ಜಂಕ್ ತಿಂದ್ರಿ ಅಂದರೆ ನೆಕ್ಸ್ಟ್ ಡೇ ಸ್ವಲ್ಪ ಕ್ಯಾಲರಿ ಡೆಫಿಸಿಟಲ್ಲಿದ್ದರೆ ಬ್ಯಾಲೆನ್ಸ್ ಆಗೋಗುತ್ತೆ. ಸೊ ಅಟ್ಲೀಸ್ಟ್ ನಿಮ್ದಿರೋ 3 mealsಲ್ಲಿ 2 meals ಆದರೂ ಹೆಲ್ತಿ ಆಗ್ತೀನಿ. ಇನ್ನು 1 meal ನೀವು ಚೀಟ್ ಮಾಡಿಕೊಂಡ್ರು ಅದು ಹೆಂಗೋ ಬ್ಯಾಲೆನ್ಸ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ ಅಂತ ಹೇಳ್ತಾ, ಸೊ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಆ್ಯಂಡ್ ಹೆಂಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ಥರದ್ದು ಯಾವುದೇ ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತಷ್ಟು ಫ್ಯಾಟ್ ಲಾಸ್ ರೆಸಿಪೀಸ್ ಜೊತೆ ನಾನು ಬರ್ತೀನಿ. ಟೇಸ್ಟಿಯಾಗೂ ಇರಬೇಕು, ಅದು ಹೆಲ್ದಿ ವರ್ಷನ್ ಆಗೂ ಇರಬೇಕು, ಆ ಥರದ ರೆಸಿಪೀಸ್ ಜೊತೆ ನಾನು ಬರ್ತೀನಿ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.